ಏನ್ ಮಲ್ಲಿ ಅಲ್ಲ ಕಾಳಮ್ಮವ್ರಿಗೆ ಏನ್ ಅಷ್ಟೊಂದ್ ಸಿಟ್ಟು? ಅಲ್ಲ ಆ ನೇತ್ರ ಮಾಡಿರೋ ತಪ್ಪಿಗೆ ಅವರು ಬೈದಿದ್ದಾರೆ, ಅದ್ರಾಗ ಏನ್ ತಪ್ಪೈತಿ? ಅದಕ್ಕೆ ಸಿಟ್ಟು ಮಾಡ್ಕೊಂಡು ಇಲ್ಲಿ ಮನೆಯವ್ರ ಮೇಲೆ ಎಲ್ಲ ರೇಗಾಡಿ ನೋಡು, ರಕ್ತದ ತಡ ಹೆಚ್ಚಾಗಿ ಪ್ರಜ್ಞೆ ತಪ್ಪಂಗಾಯ್ತು. ಅಯ್ಯಯ್ಯ, ಇಷ್ಟೊಂದು ಸಿಟ್ಟು ಒಳ್ಳೇದಲ್ಲಮ್ಮ. ಆ ನೇತ್ರಿಗೂ ಅಷ್ಟೇನೆ, ಈ ಕಾಳಮ್ಮವ್ರಿಗೂ ಅಷ್ಟೇನೆ. ಏನ್ ಸಿಟ್ಟು? ಅವರೇ ತಪ್ಪು ಮಾಡೋದು ಅವರೇನೆ, ಸಿಟ್ಟು ಮಾಡ್ಕೊಂಬದು ಅವರೇನೆ. ಅಯ್ಯೋ ಏನ್ ಮಾಡೋದು ಗುಲಾಬಿ, ನಾನು ನೀನು ಹೇಳಿರಿ ಅವ್ರು ಕೇಳ್ತಾರ? ನಮ್ಮ ಅತ್ತೆ ನಮ್ಮನೆ ಬಾಯಿ ಮುಚ್ಚಿಸ್ತಾರೆ, ನೀವು ನಮಗ್ ಬುದ್ಧಿ ಹೇಳಂಗಾದ್ರ ಅಂತ ಹೇಳಿ. ಅದಕ್ಕೆ ಇನ್ನೇನ್ ಮಾಡೋದು, ಬಾಯಿ ಮುಚ್ಕೊಂಡು ಸುಮ್ನೆ ಇರ್ಬೇಕು ಅಷ್ಟೇನೆ. ಅವ್ರಿಗೆ ಅರ್ಥ ಆಗ್ಬೇಕು, ನಾವ್ ಹಿಂಗ ಆಡಿದ್ರೆ ನಮ್ಗೆ ಆಪತ್ತು ಅಂತ ಹೇಳಿ ಅವ್ರಿಗೆ ಅರ್ಥ ಆಗ್ಬೇಕು. ಏನ್ ಮಾಡ್ತೀಯ, ಅದ್ ಅರ್ಥನೇ ಆಗ್ತಿಲ್ಲ ನಮ್ಮ ಅತ್ತಿಗೂ ನೇತ್ರಗುನು. ಹೆಂಗಾದ್ರೂ ಮಾಡ್ಕೊಂಬ್ಲಿ, ಸುಮ್ನಿರು. ನಾವ್ ಸುಮ್ನೆ ಹೇಳಿ ನಾವ್ಯಾಕೆ ಬೈಸ್ಕೊಬೇಕು ಅವ್ರ ಕೊಟ್ಟೆ. ಪೊದ್ದುನು ಕಾವೇರಿ ಎಲ್ಲಿ ನಿಮ್ಮ ಅಮ್ಮ ಇರುವಂತಾಗ ಇದಾರೇನು? ಅಲ್ಲೇ ಇದಾರೆ ಅವರು. ಪೊದ್ದು ಆಟ ಆಡ್ಸ್ಕೊಂಡು ಅಲ್ಲೇ ಇದ್ದಾಳೆ. ನಮ್ಮ ಅಮ್ಮನೂ ನಮ್ಮ ಅಪ್ಪನೂ ಕೂಲಿ ಹೋಗಿರ್ತಾರೆ, ಪೊದ್ದು ಅಲ್ಲೇ ನಮ್ಮ ಅಂತಾಗೆ ಆಡ್ಕೊಂಡು ಇದ್ದಾಳೆ. ಆಮೇಲೆ ಹೋಗಿ ಬೀಗ ಹಾಕಿ ಬರ್ಬೇಕು, ಪೊದ್ದುನು ಕಾವೇರಿನೂ ಕರ್ಕೊಂಡು. ಏನಾದ್ರು ಅತ್ತಿಗೆ ಚೆನ್ನಾಗಿಲ್ವಲ್ಲ, ಅದಕ್ಕೆ ನಾನು ಓಡ್ ಬಂದೆ. ನಮ್ಮ ಮನೆಯವ್ರು ಇನ್ನೂ ಬರ್ಲಿಲ್ವಲ್ಲ, ಹೊಲ್ತಕ್ಕೆ ಹೋದವರು. ಸಾವುಕಾರ ಇಲ್ವಲ್ಲ, ಅದಕ್ಕೆ ಚಿಕ್ಕ ಸಾವುಕಾರೇನು ಎಲ್ಲ ಕೆಲಸ ಮಾಡಿಸ್ತಾ ಇದ್ದಾರೆ. ಬರ್ತಾರೆ ಹೇಳು, ಇನ್ನೇನು ಆಯ್ತಲ್ಲ ಟೈಮು, ಬರೋ ಟೈಮ್ ಆಯ್ತು, ಈಗಲಾಗಲೇ ಬರ್ಬೋದು. ಬಂದ್ರು ಹೆಂಗೋನ ಸದ್ಯ. ರೀ ಬರ್ರಿ ಜಲ್ದು. ಯಾಕೆ ಮಲ್ಲಿ, ಏನಾಯ್ತು? ರೀ ಅದು ಅತ್ತೆ ಮಧ್ಯಾಹ್ನದಾಗ ರಕ್ತದೊತ್ತಡ ಜಾಸ್ತಿ ಆಗ್ಬಿಟ್ಟು ಪ್ರಜ್ಞೆ ತಪ್ಪಿ ಬಿದ್ಬಿಟ್ಟಿದ್ರು. ತಿರ್ಗಾ ನಾನು ಪಂಡಿತ್ರನ್ ಕರ್ಕೊಂಬಂದು ತೋರಿಸ್ದೆ. ತಿರ್ಗಾ ಅವರು ಏನೋ ಔಷಧಿ ತಂದು ಬಾಯೊಳಕ್ ಬಿಟ್ರು. ಅವಾಗ ಎಚ್ಚರಾದ್ರು. ತಿರ್ಗಾ ಎದ್ದಾಡ್ಸಿ ಮಂಚದ ಮೇಲೆ ಮನಗ್ಸಿದೀನಿ. ಹೋಗಿ ನೋಡೋಗ್ರಿ. ನಾವ್ ಅದಕ್ಕೇನೆ ನೀವ್ ಯಾವಾಗ ಬರ್ತೀರೋ ಅಂತೇಳಿ ಕಾತ್ಕೊಂಡು ನಿಂತಿದ್ದೆ ಇಲ್ಲೇನೆ. ಹೋಗಿ ಮಾತಾಡ್ಸೋಗ್ರಿ ನಿಮ್ಮ ಅಮ್ಮಯ್ಯನ. ಹೌದಾ, ಪ್ರಜ್ಞೆ ತಪ್ಪಿ ಬಿದ್ಬಿಟ್ಟಿದ್ರ ನಮ್ಮಯ್ಯ? ಈಗ ಚೆನ್ನಾಗಿದ್ದಾರೆ ತಾನೆ? ಏನು ಆತಂಕ ಪಡೋಂಥದ್ದೇನು ಇಲ್ಲ ತಾನೆ? ಈಗ ಸಾವುಕಾರ್ರೆ ಈಗ ಚೆನ್ನಾಗೇ ಇದ್ದಾರೆ. ನೀವೇನು ಗಾಬರಿ ಆಗ್ಬೇಡ್ರಿ. ಪಂಡಿತರು ಬಂದಿದ್ರಲ್ಲ, ಔಷಧಿ ಕೊಟ್ಟೋಗ್ಯವ್ರೆ. ಅದನ್ನ ಎದ್ದಾಗ ಬೈನಾಗ ಕುಡಿಸ್ಬೇಕಂತೆ ಅವರಿಗೆ. ಅದು ಅಲ್ದೇನೆ ಅವ್ರು ಹೇಳಿದ್ರು, ಜಾಸ್ತಿ ಚಿಂತೆ ಮಾಡಿರೆ, ಆಮೇಲೆ ಜಾಸ್ತಿ ಸಿಟ್ ಮಾಡ್ಕೊಂಡು ರೇಗಾಡಿರೆ ಹಿಂಗೆಲ್ಲ ಆಗುತ್ತಂತೆ. ರಕ್ತ ತಡ ಜಾಸ್ತಿ ಆಗಿ ಮೂರ್ಛೆ ಬರುತ್ತಂತೆ. ಅದಕ್ಕೇನೆ ಹಂಗೆ ಸಿಟ್ಟೆಲ್ಲ ಮಾಡ್ಕೋಬೇಡ್ರಿ ಅಂತ ನೀವೇ ಹೇಳ್ರಿ ನಿಮ್ಮ ಅಮ್ಮಗೆ. ನಾವ್ ಹೇಳಿರೆ ಕೇಳಲ್ಲ ಅವರು. ನಾನು ಮಲ್ಲಿ ಹೇಳಿರೆ ನಮ್ಮನ್ನೇ ಬೈತಾರೆ. ನೀವು ನಮಗ್ ಬುದ್ಧಿ ಹೇಳಕ್ ಬರ್ತೀರೇನ್ರಿ ಅಂತ ಹೇಳಿ. ಅದಕ್ಕೆ ನಾವೇನು ಹೇಳಿಲ್ಲ. ನಿಮ್ಮ ಮುಂದಾರಿನೇ ನೋಡ್ಕೊಂಡು ನಿಂತಿದ್ವಿ ಹೊರಗೆ. ಹೋಗ್ರಿ ಮಾತಾಡ್ಸೋಗ್ರಿ. ಹೌದಾ, ಸರಿ ಬಿಡು, ನಾನು ಹೋಗಿ ಮಾತಾಡ್ಸಿ ಹೇಳ್ತೀನಿ. ಬಾನು ಅಕ್ಕ, ಏನಕ್ಕ ನಮ್ಮನೆ ಕಡೆಗೆ ಬಂದ್ಬಿಟ್ಟಿದ್ಯಾ ಅಪರೂಪಕ್ಕೆ? ಬಾರಕ್ಕ ಬಾ. ಯಾಕೆ ಬಂದಿದ್ದೆ? ಏನಿಲ್ಲ ಮಲ್ಲಿ, ಸುಮ್ನೆ ಬಂದೆ. ಗುಲಾಬಿ ಮಾತಾಡ್ಸೋಣ ಅಂತ ಹೇಳಿ ಬಂದೆ. ನನ್ನ ಯಾಕಕ್ಕ, ಏನಾಗಬೇಕಾಯ್ತು ನನ್ನಿಂದನ? ಏನಿಲ್ಲ ಗುಲಾಬಿ, ನಿಂದಕ್ಕೆ ಏನೋ ಮದ್ವೆಗೆ ಹಾಕ್ತಾನಂತೆ ಬಸ್ ಬಸ್ನಾಗ. ನಿಜಾನಾ? ಯಾರು ಹೇಳಿದ್ದಂಗಂತಾನ? ನಾನು ಯಾಕಾಗನ ಕುಡುಕ್ ನನ್ನ ಮಗನ್ನ, ಕಳ್ಳ ನನ್ನ ಮಗನ್ನ. ಅವನ್ನ ಮದ್ವೆ ಆಗದ್ಕಿನ್ನ ಹಂಗೆ ಇರೋದೇ ವಾಸಿ, ಮದ್ವೆ ಆಗ್ದಂಗೆ. ಯಾರು ಹೇಳಿದ್ ನಿನ್ಗೆ? ಯಾರು ಇಲ್ಲ, ಅವನೇ ಹೇಳ್ತಾ ಇದ್ದ ಆ ಸಾಕಮ್ಮಂದು ಹತ್ರ. ನಾನ್ ಮದ್ವೆ ಅಂತ ಆದ್ರೆ ಗುಲಾಬಿನೇ ಆಗೋದು, ಬೇರೆ ಯಾರನ್ನೂ ಆಗಲ್ಲ ಅಂತ ಹೇಳ್ತಾ ಇದ್ದ. ಏನೋ ಆ ಮಾರಮ್ಮಂದು ದೇವಸ್ಥಾನ ಹತ್ರ ಅವನು ಏನೋ ನಿಮ್ದಕ್ಕೆ ಮದ್ವೆ ಹಾಕ್ತೀನಿ ಅಂತ ಹೇಳಿದಂತೆ. ನಿಮ್ದು ಏನ್ ಹೇಳಿದೆ? ಬುಸ್ ಬಸ್ನಾಗನ? ಏನ್ ಗುಲಾಬಿ ಇದು? ಅವನು ನಿನ್ನ ಮದ್ವೆ ಆಗ್ತೀಯ ಅಂತ ಕೇಳಿನ? ಮಲ್ಲಿ, ಎದ್ದಾಗ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ, ಮಾರಮ್ಮ ಗುಡಿ ತಕ್ಕೆ ಹೋಗಿ ಕೈ ಮುಗ್ ಬರ್ತೀನಿ ಅಂತ ಹೋದ್ನಲ್ಲ, ಅಲ್ಲಿ ಸಿಕ್ಕಿದ್ದ. ಅಲ್ಲಿ ಯಾರೋ ಕಲ್ಲ ಅಡ್ಡ ಇಕ್ಕಿದ್ರು. ಎಡವಿ ನನ್ನ ಮ್ಯಾಕೆ ಬಿದ್ದ. ನನ್ನ ಮಗ ಕುಡ್ದು ಬಂದಿದ್ನೋ ಏನೋ. ಆಮೇಲೆ ಬಿದ್ದವನು ಎದ್ದಾಳದ್ ಬೇಡವಾ, ಅಲ್ಕಿಸ್ಕೊಂಡು ನುಗ್ತಾ ಇದ್ದಾನೆ ನಾನು ನೋಡಿ. ಯಾಕೋ ಹಿಂಗ್ ಅಲ್ಕಿಸ್ತಾ ಇದೆ, ಎದ್ದಾಳ ಮ್ಯಾಕೆ ಅಂತ ಹೇಳಿ ಮಕ್ಕುಗಿದ್ರು ನುಗ್ತಲೇ ಇದ್ದಾನೆ ಅವನು. ಎಲ್ಲ ನೀನು ಅಂದ್ರೆ ಅವನಿಗೆ ಇಷ್ಟ ಆಗಿರ್ಬೇಕು, ಅದಕ್ಕೆ ನಗ್ತಾ ಇದ್ದ ಅನ್ಸತ್ತೆ ನೀನ್ ಬೈದ್ರುನು. ಸುಮ್ನಿರು ಮಲ್ಲಿ, ತಮಾಷೆ ಮಾಡ್ಬೇಡ. ಅಂತ ಕುಡುಕ್ ನನ್ನ ಮಗನ್ ಮದ್ವೆ ಆದ್ರೆ ಅಷ್ಟೇನೆ, ಸಾಯತಕ ನಾನು ನರಕ ಅನುಭವಿಸ್ಬೇಕಾಗುತ್ತೆ. ಅಯ್ಯೋ ಗುಲಾಬಿ, ನಿನ್ನ ಮದ್ವೆ ಆದ್ಮೇಲೆ ಬದಲಾಗ್ತೀನಿ ಅಂತ ಹೇಳಿದಾನಂತಲ್ಲ, ಕುಡಿಯೋದೆಲ್ಲ ಬಿಡ್ತಾನಂತಲ್ಲ ಅವನು. ಬಿಡ್ತಾನೆ. ಅಲ್ಲ ಅವನ್ ಕುಡಿಯೋದ್ ಬಿಡೋದು, ನಾಯಿ ಬಾಲ ನೆಟ್ಟಗಾಗೋದು ಎರಡು ಒಂದೇ ಕಣಕ. ಅವನೇನಾದ್ರೂ ಮದ್ವೆ ಆದ್ರೆ ಅಷ್ಟೇನೆ. ಮದ್ವೆ ಆದಳಂತೂ 1 ವರ್ಷನೂ ಸಂಸಾರ ಮಾಡಲ್ಲ ಅವನ ಜೊತೆಗೆ. ಅವನ್ನ ಮದ್ವೆ ಆಗದ್ಕಿನ್ನ ಆ ಬಾವಿಗೆ ಬೀಳೋದೇ ಒಳ್ಳೇದು. ನಾನಂತೂ ಅವನಂತೂ ಮದ್ವೆ ಆಗಲ್ಲ. ಏನಂತ್ಕೊಂಡೇನು ಅವನು ಕುಡುಕ್ತಾನ ಮಗ. ಅಲ್ಲ ಊರ್ ತುಂಬಾನ ಎಲ್ಲಂದ್ರೆ ಅಲ್ಲಿ ಕುಡ್ದು ಬಿದ್ದಿರ್ತಾನೆ ಅಂತ ಮದ್ವೆ ಆಗ್ತಾರೆ ಕಂಡು. ಏನೋ ಅಮ್ಮ, ಅವ್ರಮ್ಮ ಹತ್ರ ಸಾಕಮ್ಮ ಹತ್ರ ಹೇಳ್ತಾ ಇದ್ದ, ಮದ್ವೆ ಅಂತ ಆದ್ರೆ ಗುಲಾಬಿನೇ ಆಗೋದು, ಅವಳಂದ್ರೆ ನಮ್ಗೆ ತುಂಬಾ ಇಷ್ಟ ಅಂತ ಹೇಳ್ತಾ ಇದ್ದ. ಸಾಕಮ್ಮ ಈಗ ಬಂದ್ರು ಬರ್ಬೋದು ನಿಮ್ಮನ್ನ ಕೇಳಲಿಕ್ಕೆ, ಮದ್ವೆ ಆಗೋ ನಮ್ದು ಮಗನ ಅಂತ ಹೇಳಿ. ಸಾಕಮ್ಮ ಕೇಳ್ತಾಳೆ ಅನ್ಸುತ್ತೆ, ಹೋಗಿ ಕೇಳ್ಕೊಂಡ್ ಬರ್ತೀನಿ ಅಂತ ಹೇಳ್ತಾ ಇದ್ಲು. ನನ್ನ ಏನ್ ಕೇಳಕ್ ಬರ್ತಾಳ ಅಂತ ಇಲ್ಲಿಗ? ಬರ್ಲಿ ಅವಳಿಗೆ ಏನೋ ಗ್ರಾಚಾರ ಇವತ್ತು. ಅಯ್ಯೋ ಗುಲಾಬಿ, ಸಾಕಮ್ಮ ಬಂದೇ ಬಿಡ್ತಲೆ. ನಿನ್ನ ಮದ್ವೆ ಆಗೋ ನನ್ನ ಮಗನ ಅಂತ ಕೇಳಕ್ಕೆ ಬಂದಿರ್ಬೇಕು ಅನ್ಸುತ್ತೆ. ಸಾಕಮ್ಮ ಬರ್ಬೇಕು. ಈಗ ತಾನೇ ಹೇಳ್ತಾ ಇದೆ ನಿಮ್ದು ಬಗ್ಗೆ.
ಬಾ ನಿಮ್ದು ಸೊಸೆ ಆಗೋರು ಇಲ್ಲೇ ಇದ್ದಾರೆ ನೋಡು, ಬಾ ಮಾತಾಡ್ ಬಾ. ಅಯ್ಯೋ 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 ಅಯ್ಯೋ, ಗುಲಾಬಿ ನೋಡ್ತಾ ಇದ್ರಂಗೆನೆ ಮಹಾಲಕ್ಷ್ಮಿ ನೋಡ್ದಂಗೆ ಆಗುತ್ತೆ. ನಾನು ಮಹಾಲಕ್ಷ್ಮಿನ ಇಷ್ಟ್ ದಿನ ಮನೆ ಕೆಲಸ್ತಾಳು ಅದು ಇದು ಅಂತಾನ ನಾನು ಬೈತಿದ್ಲು. ಇವತ್ ನೋಡಿ ಮಹಾಲಕ್ಷ್ಮಿ ಕಣ್ಣ ಕಾಣ್ತಾ ಇದ್ದಾಳೆ ಅಂತ ಹೇಳ್ತಾ ಇದ್ದಾಳೆ ಈ ಸಾಕಿ. ಏನ್ ಸಾಕಮ್ಮ, ಈ ಗುಲಾಬಿನೇ ನಿನ್ ಸೊಸೆ ಆಗೋದು ಅಂತ ಹೇಳಿ ನಿಮ್ದಕ್ಕೆ ನಿರ್ಧಾರ ಮಾಡ್ಬಿಟ್ರಾ? ಹೂ ಕಣೆ ಬಾನು. ಅಲ್ಲ ಇಂಥ ಹೆಣ್ಣು ಇಲ್ಲೇ ಇರ್ಬೇಕಾದ್ರೆ ನಾನ್ ನೋಡು ಯಾವ್ಯಾವ ಊರ್ಗೋ ಹೋಗಿ ನನ್ನ ಮಗುಗೆ ಹೆಣ್ಣು ಹುಡುಕ್ತೆ. ಕೈಯಾಗ ಅದೇನೋ ಹೇಳ್ತಾರಲ್ಲ ಗಾದೇನ ಹಂಗಯ್ಯಾಗೇನೆ ಬೆಣ್ಣೆ ಇಟ್ಕೊಂಡು ತುಪ್ಪಕ್ಕೆ ಊರೆಲ್ಲ ಹುಡ್ಕಾಡಿರೋ ಅಮ್ಮಂಗೆ ಹಂಗಾತು ನನ್ ಬಾಳ ಇವಾಗ. ಅಲ್ಲ ನಮ್ಮೂರಾಗೆ ಹೆಣ್ಣು ಇಕ್ಕೊಂಡು ನಾನು ಯಾವ್ಯಾವ ಊರ್ಗೋ ಹೋದಿ ನನ್ನ ಮಗುಗೆ ಹೆಣ್ಣು ಕೊಡ್ರಿ ಅಂತಾನ. ಎಲ್ಲಿಗೆ ಹೋಗಿದ್ದ ಕೈ ಹೆಣ್ಣು ಹುಡ್ಕಕ್ಕೆ ಸಾಕಕ್ಕಯ್ಯ? ಏನಂತ ಅವ್ರ ಮನೆಗೆ ಹೋಗಿದ್ದೆ. ಆಮೇಲೆ ನಮ್ ಸಣ್ಣಮಾಯರ ಊರ್ಗ್ ಹೋಗಿದ್ದೆ, ನಮ್ ದಡಪಾಯರ ಊರ್ಗ್ ಹೋಗಿದ್ದೆ, ಎಲ್ಲ ಊರ್ಗೂ ಹೋಗಿದ್ದೆ. ಆದ್ರೆ ಅಲ್ಲಿ ಯಾವ್ಯಾವ ಇಷ್ಟನೇ ಆಗ್ಲಿಲ್ಲ. ಅಲ್ಲ ಆ ಹೆಣ್ಗುಳ್ನ ನನ್ ಮಗ ಒಪ್ಪಲೇ ಇಲ್ಲ. ಅವ್ರನ್ನ ಮದ್ವೆ ಆಗಲ್ಲ ಅಂದ. ಅವ್ರೇನಾನ ನನ್ ಮಗುಗೆ ಹೆಣ್ ಕೊಡಕ್ಕೆ ತುದಿಗಾಲಾಗೆ ನಿಂತಿದ್ರು. ನಿನ್ ಮಗು ಕೊಡದೆ ಇನ್ಯಾರಿಗೆ ಕೊಡೋಣ, ಮಾಡ್ಕೆಲ್ಸಾಕಮ್ಮ ನನ್ ಮಗಳನ್ನ ಮಾಡ್ಕೊಳ್ರಿ ನನ್ ಮಗಳನ್ನ ಮಾಡ್ಕೊಳ್ರಿ ಅಂದ್ರು. ನಾನು ಯಾರನ್ನಾದ್ರೂ ಒಬ್ರನ್ನ ಮಾಡ್ಕೊಂಬನ ಬಿಡು ಅಂತಾನ ಅಂದ್ಕೊಂಡ್ ಬಂದೆ. ಆದ್ರೆ ನನ್ ಮಗ ಇವಳನ್ನ ಇಷ್ಟಪಟ್ಟಿದ್ದಾನೆ. ಮತ್ತೆ ನನ್ ಮಗ ಇಷ್ಟಪಟ್ಟಿರೋನೇ ಮದ್ವೆ ಮಾಡ್ಕೋಬೇಕು ತಾನೆ. ಅಂದ್ರೆ ನಿನ್ ಮಗುಗೆ ಹೆಣ್ ಕೊಡಕ್ಕೆ ಮ್ಯಾಲೆ ಇದಾರೇನು ಹೆಣ್ಣಾರು? ಹೂಮಲ್ಲಿ ನಾನು ನನ್ ಮಗು ಮದ್ವೆ ಮಾಡ್ಬೇಕು ಅಂದಿದ್ದೆ ತಡ. ನಮ್ ಸಂಬಂಧಿಕರು ಯಾರ್ಯಾರು ಹೆಣ್ಣು ಎತ್ತವ್ರು ಅವ್ರೆಲ್ಲಾರು ನನ್ನ ಕೇಳಿದ್ದೆ ನನ್ ಮಗಳನ್ನ ಮಾಡ್ಕ್ಯಾ ಅಂತಾನ. ಹೋಗತ್ಲಾಗಿ ಏನ್ ಮಾಡೋದು ಬಿಡು. ನಾನು ನನ್ ಮಗನ್ನ ಕರ್ಕೊಂಡು ಹೋಗಿ ಅವ್ನು ಯಾರು ಇಷ್ಟಪಡ್ತಾರೋ ಅವಳನ್ನ ಮದ್ವೆ ಮಾಡ್ಕೊಂಬನ ಅಂತ ಹೇಳಿ ಬಂದೆ. ತಿರ್ಗಾ ನಾನು ಇಲ್ಲಿ ಬಂದು ನಾಗುನ್ ಕೇಳಿರಿ ನನಗೆ ಅವ್ರು ಯಾರು ಬೇಡ, ನನಗೆ ಸಾವುಕಾರ ಮನೆಗಿರೋ ಗುಲಾಬಿನೇ ಬೇಕು ಅಂತ ಅಂದ. ಅದಕ್ಕೆ ನಾನು ಇವಳನ್ನೇ ಮದ್ವೆ ಮಾಡ್ಕೋಬೇಕು, ಇವಳೇ ನನ್ನ ಸೊಸೆ ಅಂತ ಹೇಳಿ ನಿರ್ಧಾರ ಮಾಡಿಬಿಟ್ಟಿದ್ದೀನಿ. ಗುಲಾಬಿದಂತೂ ಅದೃಷ್ಟನೇ ಅದೃಷ್ಟ ನನ್ ಮಗನ್ನ ಕೈ ಹಿಡಿಯಕ್ಕೆ. ಏನಂಗೆ ಆ ಬುಸ್ನಾಗ ದೊಡ್ಡ ಕೆಲಸ ತಗದೆ ನೋಡು. ಅವನು ಮದ್ವೆ ಆಗಕ್ಕೆ ಕ್ಯೂ ನಿಂತಿರುವಂತೆ ಹೆಣ್ಗಳು. ಏನ್ ಗುಲಾಬಿ ನೋಡು, ಯಾರನ್ನೂ ಇಷ್ಟಪಡ್ದೆ ನಿಮ್ಮನ್ನೇ ಇಷ್ಟಪಟ್ಟಿದ್ದಾನಂತೆ ಬುಸ್ನಾಗ. ನಿಮ್ದು ಏನ್ ಹೇಳ್ತೀರಾ? ಮದ್ವೆ ಆಗ್ಲಿಕ್ಕೆ ಇಷ್ಟನಾ ಬುಸ್ನಾಗ ಅಂದ್ರೆ ನಿಮ್ದಕ್ಕೆ ಬೇಗ ಹೇಳಿ. ಸುಮ್ನೆ ಬಾನು ಅಕ್ಕ, ನೀನ್ ಯಾಕೆ ತಮಾಷೆ ಮಾಡ್ತೀಯ? ನನಗೆ ಮದ್ವೆ ಇಲ್ದೇ ಇದ್ರು ಪರವಾಗಿಲ್ಲ, ಆ ಬುಸ್ನಾಗನಂತೂ ಆಗಲ್ಲ ನಾನು. ಸಾಕಮ್ಮ ಸುಮ್ಮನ ಹೋಗತ್ ಕಲ್ತ್ಕ, ನನ್ ತಲೆ ತಿನ್ಬೇಡ. ನಾನು ಮದ್ವೆ ಆಗಲ್ಲ, ಆದ್ರೂ ನಿನ್ ಮಗನಂತೂ ಆಗಲ್ಲ. ಯಾಕೆ ಗುಲಾಬಿ ಹಂಗಂತೀಯ? ನನ್ ಮಗ ಎಷ್ಟು ಒಳ್ಳೆಯವನು ಗೊತ್ತಾ? ನೀನು ಅಂದ್ರೆ ಅವನಿಗೆ ಪಂಚ ಪ್ರಾಣ. ನಿನ್ಗೋಸ್ಕರ ಅವನು ಏನ್ ಮಾಡಕ್ಕೂ ತಯಾರಿದ್ದಾನೆ ಗೊತ್ತಾ? ಅರ್ಕೆ ಎಲ್ಲ ಮಾಡ್ಕೊಂಡವನಂತೆ ನಿನ್ನೇನಾದ್ರೂ ಮದ್ವೆ ಆದ್ರೆ ಉಳ್ಳು ಸೇವೆ ಮಾಡ್ತೀನಿ ಅಂತ ಹೇಳಿ ಮಾರಮ್ಮಂತಾಗಿ. ಹೌದೇನ್ ಸಾಕಕ್ಕಯ್ಯ, ನಿನ್ ಮಗ ಅಷ್ಟು ಒಳ್ಳೆಯವನಾಗ್ಬಿಟ್ನಾ? ಹೂಮಲ್ಲಿ ನನ್ ಮಗ ತುಂಬಾ ಬದ್ಲಾಗಿದ್ದಾನೆ. ಈ ಗುಲಾಬಿನ ದೇವಸ್ಥಾನದಾಗ ನೋಡ್ದಾಗಿಂದ ಅವ್ನ್ ಕುಡಿಯೋದು ಇಲ್ಲ, ಏನು ಇಲ್ಲ. ಇವಳಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ ಅಂತ ಹೇಳ್ತಾನೆ. ನಾನ್ ಹಂಗುನು ಬಿಡೋ ಅವಳು ಮನೆ ಕೆಲಸ್ತಾಳು, ಅವಳನ್ನೇನ್ ಮದ್ವೆ ಆಗ್ತೀಯ ಅಂತ ಅಂದಿ. ಇಲ್ಲ ಕಣಮು, ಅವಳೇ ನಾನು ಮದ್ವೆ ಆಗೋದು. ಮದ್ವೆ ಅಂತ ಆದ್ರೆ ಅವಳು ಇಲ್ಲ ಅಂತಂದ್ರೆ ನನ್ ಜೀವ ಸಹಿತ ಉಳಿಯಲ್ಲ. ಯಾವ್ದಾದ್ರು ಕೆರೆನ ಬಾವಿನ ನೋಡ್ಕೊಂಡು ಬಿದ್ದು ಸತ್ತೋಗ್ಬಿಡ್ತೀನಿ ಅಂತಾನೆ. ನಾನು ಅದಕ್ಕೆ ಸಾಯ್ಬೇಡ ಸುಮ್ನಿರಪ್ಪ, ನಾನೇ ಹೋಗಿ ಮಾತಾಡ್ಕೊಂಡ್ ಬರ್ತೀನಿ ಅಂತ ಹೇಳಿ ಬಂದೆ. ನೀನಾದ್ರೂ ಹೇಳೆ ಮಲ್ಲಿ ಈ ಗುಲಾಬಿಗೆ ಒಪ್ಕೊಂಬ್ಲಿ. ಹೌದಾ, ನನಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾನಂತ ಅವನು? ಮೂಕಣೆ ಗುಲಾಬಿ ಏನ್ ಬೇಕಾದ್ರೂ ಮಾಡ್ತಾನಂತೆ. ಹಾಗಾದ್ರೆ ನಮ್ ಸಾವುಕಾರದು ಬಾವಿ ಐತಲ್ಲ, ಆ ಬಾವಿಗೆ ಬಿದ್ದು ಬಿಡು ಅಂತನ್ನು ಹೋಗಿ. ಅಯ್ಯೋ ಏನು ಗುಲಾಬಿ ನೀನು, ನಿನ್ ಗಂಡನ್ನ ಬಾವಿಗೆ ಬೀಳಕ್ ಹೇಳ್ತಾ ಇದ್ಯಾ ಮದ್ವೆ ಮುಂಚೆಲೇನೆ? ಹಂಗೆ ಯಾರಾದ್ರೂ ಹೇಳ್ತಾರ? ಏನ್ ಬೇಕಾದ್ರೂ ಮಾಡ್ತಾನೆ ಅಂತಂದ್ರೆ ಸತ್ತೋಗ್ತಾನೆ ಅಂತ ಅಲ್ಲ ಅರ್ಥ. ಯಾರಾದ್ರೂ ಸಾಯಿಸ್ತಾರ ಗಂಡ ಆಗನ್ನ? ಗಂಡ ಅಲ್ಲ ಅವನು, ದಂಡ ಪಿಂಡ ಅವನು. ಅವನ್ಯಾರು ಗಂಡ ಅಂತ ಒಪ್ಕೊಂತಾರೆ? ಸುಮ್ನೆ ಹೋಗು ಸಾಕಮ್ಮ, ನನ್ ಕೂಟೆ ಉಗ್ಗಿಸ್ಕೋಬೇಡ ನೀನು. ನಾನಂತೂ ಮದ್ವೆ ಆಗಲ್ಲ. ಒಂದ್ಸಲ ಹೇಳಿದ್ರೆ ಅರ್ಥ ಆಗ್ತೈತಾ ಇಲ್ವಾ ನಿನಗೆ? ಅಮ್ಮವ್ರಿಗೆ ಚೆನ್ನಾಗಿಲ್ಲ, ಮನೆ ಕಂಡಿದ್ದಾರೆ. ಅವ್ರಿಗೇನೆ ರಕ್ತದೊತ್ತಡ ಜಾಸ್ತಿ ಆಗಿ ಮೂರ್ಛೆ ಹೋಗಿದ್ರು. ಸುಮ್ಮನೆ ಹೋಗು, ಸುಮ್ನೆ ಗಲಾಟೆ ಮಾಡ್ಬೇಡ ಇಲ್ಲಿ ಬಂದು. ಹೌದಾ, ಕಾಳಮ್ಮವ್ರಿಗೆ ಏನಾಯ್ತು? ಏನೂ ಆಗಿಲ್ಲ. ಅವರು ಮೂರ್ಛೆ ಹೋಗಿ ಬಿದ್ದಿದ್ರು, ಇವಾಗ ಚೆನ್ನಾಗಿದ್ದಾರೆ. ಅವಳಿಗೆ ಇಷ್ಟ ಇಲ್ಲ ಅಂತೆ ಗುಲಾಬಿಗೆ. ಸುಮ್ನೆ ಹೋಗ್ ಸಾಕಮ್ಮ ನೀನು, ಅವಳನ್ನ ರೇಗಿಸ್ಬೇಡ. ಮದ್ವೆ ಆಗಲ್ಲ ಅಂತ ಹೇಳಿಳು ತಾನೆ. ಅಯ್ಯೋ ಈಗ ಏನೇ ಮಾಡೋದು ಬಾನು? ನನ್ ಮಗ ನೋಡಿರೆ ಗುಲಾಬಿನ್ ಬಿಟ್ರೆ ಬೇರೆ ಯಾರು ಮದ್ವೆ ಆಗಲ್ಲ ಅಂತಾನೆ. ಏನ್ ಮಾಡೋದು ಇವಾಗ? ಇವಳು ನೋಡಿರೆ ಮದ್ವೆ ಆಗಕ್ಕೆ ಇಷ್ಟ ಇಲ್ಲ ಅವನ್ನ ಅಂತಾಳೆ. ಏನು ಮಾಡಕ್ಕಾಗಲ್ಲ ಸಾಕಮ್ಮ, ಬೇರೆ ಹೆಣ್ಣು ನೋಡ್ಕೊ ಹೋಗು. ಪಾಪ ಗುಲಾಬಿಗೆ ಇಷ್ಟ ಇಲ್ಲ ಅಂತೆ ಬುಸ್ನಾಗ ಅಂದ್ರೆ. ಅವನ್ ಇಷ್ಟಪಟ್ರೆ ಇವಳು ಇಷ್ಟಪಡ್ಬೇಕಲ್ಲ. ಅಯ್ಯೋ ಹೋಗ್ಲಿ ಬಿಡು, ಇನ್ನೇನ್ ಮಾಡಕ್ಕಾಗುತ್ತೆ? ನನ್ ಮಗನ್ ಮದ್ವೆ ಆಗೋ ಅದೃಷ್ಟ ಇವಳಿಗಿಲ್ಲ ಅನ್ಸುತ್ತೆ.
ಅದೃಷ್ಟ ಅಲ್ಲ ದುರಾದೃಷ್ಟ. ದುರಾದೃಷ್ಟ ಮಾಡ್ದಾರು ನಿನ್ ಮಗನ್ ಮದ್ವೆ ಆಗ್ತಾರೆ. ಹೋಗು ಸುಮ್ಮನೆ, ಏನ್ ಮಾತಾಡ್ತೀಯ ನೀನು? ಆಯ್ತು ಬಿಡೆ ತಾಯಿ, ನೀನ್ ಯಾಕೆ ಹಂಗಾಡ್ತೀಯ? ಮದ್ವೆ ಆಗ್ದಿದ್ರೆ ಅಷ್ಟೇ ಹೋತು. ನನ್ನ ಮಗಗೇನು ಏನ್ ಕೊಡಾರ ಮಸ್ತ್ ಆಗಿದ್ದಾರೆ, ನೀನ್ ಒಬ್ಳೆ ಅಲ್ಲ ಇರೋದು. ನನ್ನ ಮಗ ಹೋಗಿ ಹೋಗಿ ಇವಳನ್ನ ಇಷ್ಟಪಟ್ಟವ್ನಿ. ಇವಳು ನೋಡು, ಮನೆ ಕೆಲಸ ಮಾಡ್ಕೊಂಡಿದ್ರು ಏನ್ ದೌಲತ್ತು, ಇನ್ನ ಎಂತ ಗಂಡ ಬೇಕಾ ಇವಳಿಗೆ? ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.